ಮೊನ್ನೆ ತಾನೇ ರೈತರ ಏನು ಸ್ಟ್ರೈಕ್ ಮಾಡಿದ್ರು ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯ ಸರ್ಕಾರ ಅವ್ರಿಗೆ ಏನು ಸ್ಪಂದನೆ ಮಾಡಬೇಕು ಅದನ್ನ ಮಾಡಿದ್ದೀವಿ. ಇದ್ಯಾವುದೋ ಹೊಸ ರಾಗ ಇವತ್ತು ಶುರುವಾಗಿದೆ ಅಲ್ಲ ಇವ್ರೇನು ಭಾರಿ ರೈತರ ಬಗ್ಗೆ ಭಾರಿ ಕಾಳಜಿ ಇದ್ದವ್ರು. ಯಡಿಯೂರಪ್ಪನವ್ರು ಇದ್ದಾಗ ಗೋಲಿಬಾರ್ ಮಾಡಿದವರು ರೈತರಿಗೆ ಶೂಟೌಟ್ ಮಾಡ್ಕೊಂಡು ಇವತ್ತು ಅಪ್ಪ ಶೂಟೌಟ್ ಮಾಡಿದ್ರೆ ಮಗ ರೈತರ ಪರವಾಗಿ ಇಲ್ಲಿ ಹೋರಾಟಕ್ಕೆ ಬಂದಿರ್ಬೇಕೇನ? ಯಾವ ಉದ್ದೇಶ ಇಟ್ಕೊಂಡು ಮಾಡ್ತೀರಿ ನೀವು? ವಿಧಾನಸೌಧ ಇರ್ಬೇಕಾದ್ರೆ ಒಂದಿಷ್ಟು ಜನರ ಬಗ್ಗೆ ಚರ್ಚೆ ಮಾಡಿ, ಇಲ್ಲೇ ವಿಧಾನಸೌಧದಲ್ಲಿ ಚರ್ಚೆ ಮಾಡಿ ಸರ್ಕಾರದ ಏನೋ ತಪ್ಪು ಇದ್ರಿಗೆ ಅದನ್ನ ಹೊರಗ್ತಾರ್ರಿ. ಅದು ಬಿಟ್ಟು ನೀವು ರೈತರು ಕರ್ಕೊಂಡ್ಬಂದು ವಿಧಾನಸೌಧ ನುಗ್ತೀನಿ ಅಂತ ಹೇಳಿದ್ರೆ ಇದು ಯಾರು ನಂಬ್ತಾರೆ ಹೇಳಿ ಸರ್? ಅದು ತಪ್ಪಾಗತ್ತೆ. ಖಂಡಿತವಾಗಿಯೂ ರೈತರ ಪರವಾಗಿ ಸರ್ಕಾರ ಇದೆ. ನಾನು ಒಂದು ಹೇಳಕ್ ಇಷ್ಟಪಡ್ತೇನೆ ಸರ್, ಈ ಏನು ಅಸೆಂಬ್ಲಿ ನಡೀತೈತೆ ಅಲ್ಲಿವರೆಗೂ ಸ್ವಲ್ಪ ಬಾಯಿ ಮುಚ್ಕೊಂಡು ಇರಪ್ಪ. ಆನಂತರ ನಿಮ್ಗೆ ಏನೇ ಚಟ ಇದೆ ಅದನ್ನ ತಿಳಿಸ್ಕೋಬೇಕಂತ ಹೇಳ್ಬೇಕಾಗತ್ತೆ. ಯಾಕೆ ಹಿಂಗ್ ಮಾಡ್ತಿದ್ರಿ? ಅವರೇ ಶಾಂತಿ ಮಂತ್ರ ಹಾಕೊಂಡು ಒಡ್ಡಾಗಿರ್ಬೇಕಾದ್ರೆ ನೀವೆಲ್ಲ ಹೇಳಿಕೆ ಕೊಡುವಂಥದ್ದು ತಪ್ಪಾಗತ್ತೆ. ಅದನ್ನ ಇವತ್ತು ರಾಷ್ಟ್ರೀಯ ನಾಯಕರು ಅದ್ರ ಬಗ್ಗೆ ಒಂದು ನೋಟಿಸ್ ಕೊಡ್ಬೇಕು ಅವ್ರಿಗೆಲ್ಲರಿಗೆ, ಹೇಳೋಂಥವ್ರಿಗೆಲ್ಲ. ಯಾಕೆ ಹೇಳಿಕೆ ಕೊಡ್ತೀರಿ? ಯಾವ ಉದ್ದೇಶಕ್ಕೆ ಹೇಳಿಕೆ ಕೊಡ್ತೀರಿ? ಕೊಡಬಾರ್ದು. ಇದನ್ನ ಶಾಂತಿ ಮಂತ್ರದಲ್ಲಿ ಇರುವಂತ ಒಂದು ಇದರಲ್ಲಿ ಇವತ್ತು ಅಸೆಂಬ್ಲಿ ನಡೆಯೋ ಸಂದರ್ಭದಲ್ಲಿ ಮತ್ತೇನಕ್ಕೆ ಇದು ಏನಾಗಿದೆ ಅಂದ್ರೆ ಬಿಜೆಪಿ ಮತ್ತೆ ತುಪ್ಪ ಹಾಕ್ದಂಗೆ ಆಯ್ತು. ಈಗ ಉರಿಯ ಬೆಂಕಿ ತುಪ್ಪ ಸುರಿದಂಗೆ ಆಗಿದೆ. ಅವ್ರಿಗೆ ಇದೇ ಒಂದು ಇದರಲ್ಲೂ ಹೋಗ್ತಾ ಇದ್ದಾರೆ. ಅದರಿಂದ ಮತ್ತೆ ಹೌದು, ನಾವು ಶಾಂತಿಯಲ್ಲೇ ಇದ್ದೀವಿ. ಅವರು ಕ್ರಾಂತಿ ಹೇಳಿದಾರಪ್ಪ, ಕ್ರಾಂತಿ ಹೇಳಿದ ಬಿಜೆಪಿ ಅವರು. ಕ್ರಾಂತಿಯಿಂದ ಶಾಂತಿ ಬಂದಿದ್ವಿ. ಸುಮ್ಮನೆ ನಮ್ಮಲ್ಲಿ ಗೊಂದಲ ಮಾಡುವಂಥದ್ದು ಬಿಡಬೇಕು. ಖಂಡಿತ ಈ ಅಸೆಂಬ್ಲಿ ನಡೆಯಲಿಕ್ಕೆ ಎಲ್ಲಾ ರೀತಿಯ ಸಹಕಾರ ಕೊಡ್ಬೇಕಂತ ಅವರನ್ನು ನಾ ಕೇಳ್ತೀನಿ. ಅದೇನಾರು ಮಾಡ್ಕೊಂಡ್ರಪ್ಪ, ಅಲ್ಲಿವರೆಗೆ ಬಿಡ್ರಿ ಅಂತ ಕೇಳ್ತಾ ಇದ್ದೇನೆ ಅಷ್ಟೇ ನಾನು. ಖಂಡಿತ ನಾನು ಚರ್ಚೆ ಮಾಡೇ ಮಾಡ್ತೀನಿ. ನೀವು ಅಷ್ಟೆಲ್ಲ ಹೇಳಕ್ ಹೋದ್ರೆ ನಾವು ಹೇಳ್ತೀವಿ, ನಮಗೂ ಬೇಕಾಗುತ್ತೆ ಮಂತ್ರಿ ಸ್ಥಾನ ಕಡ್ಡಾಯವಾಗಿ ಕೊಡ್ರಿ, ಸೀನಿಯರ್ ಲೀಡರ್ನೆಲ್ಲ ಇಟ್ಕೊಳ್ರಿ, ಮತ್ತೆ ಹೊಸೊಬ್ರಿಗೆಲ್ಲ ಖಾಲಿ ಮಾಡಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ ನಾವು ಕೇಳ್ಬೇಕಾಗತ್ತೆ. ಅವಾಗ ಈ ತರ ಕೆಡ್ಸಾಗೆ ಕೇಳ್ಬೇಕಾಗತ್ತೆ. ಏನಿದು ವಿಚಿತ್ರ ಆಗಿದಪ್ಪ, ದಿನನಿತ್ಯ ಇದೇ ಆಗ್ಬಿಟ್ರೆ ಸರ್ಕಾರಕ್ಕೆ ತೊಂದರೆ ಆಗುತ್ತೆ. ದಯವಿಟ್ಟು ಆಗ್ಬಾರ್ದು. ನಮ್ಮ ರಾಜ್ಯದ ನಮ್ಮ ಕೇಂದ್ರದ ನಾಯಕರು ಇದು ಕಡಿವಾಣ ಹಾಕ್ಬೇಕಂತ ನಾನು ಕಡ್ಡಾಯ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. CLP ಮಾತಾಡ್ತೇನೆ ಇವತ್ತು, ಬಿಡಲ್ಲ ನಾನು. CLP ಇವತ್ತು ಮುಕ್ತವಾಗಿ ಬೇಳೂರು ಗೋಪಾಲ್ ಮಾತಾಡ್ತಾರೆ. ಇಬ್ರು ನಾಯಕರು ಮಾತುಕತೆ ಮಾಡ್ಕೊಂಡಿರೋದು ಶಾಸಕರಿಗೆ ಗೊತ್ತಿಲ್ಲ, ಇಬ್ಬರದು ಹೊಂದಾಣಿಕೆ ಗೊತ್ತಿಲ್ಲ, ಪಕ್ಷದವ್ರಿಗೆ ಏನ್ ತೀರ್ಮಾನ ತಗೊಂಡ್ರೆ ನಿಮ್ಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಾಗಬೇಕು ನಾವು ಏನಾಗಿದೆ ಅಂತ. ಅದನ್ನ ಅಲ್ಲಿ ತಿಳ್ಕೊತೇವಪ್ಪ. CLP ಮೀಟಿಂಗ್ ಅಲ್ಲಿ ಇವತ್ತು ತಿಳ್ಕೊತೀವಿ ಏನಾಗಿದೆ, ಏನು ನಿಮ್ದು ಏನ್ ಹಕ್ಕಿಕತೆ ಹೇಳಿ ಅಂತ ಅದನ್ನು ಕೇಳ್ತೇವೆ. ಅದಕ್ಕೇನ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.